ರಾಜ್ಯ ಬಿಜೆಪಿಯಲ್ಲಿ ಫೋಟೋ ಪಾಲಿಟಿಕ್ಸ್. ಫಟಾಫಟ್ 3 ಫೋಟೋ ಬಿಡುಗಡೆ ಮಾಡಿದ ಸೋಮಣ್ಣ. ಅಮಿತ್ ಶಾ ಜೊತೆಗಿನ ಫೋಟೋ ಬಿಡುಗಡೆ ಮಾಡಿದ ಬೊಮ್ಮಾಯಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿದ ಬಿಎಸ್ವೈ. ರಾಜ್ಯ ಬಿಜೆಪಿ ನಾಯಕರು, ಅದರಲ್ಲೂ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರುವಂತಹ ಸಂಸದರು ದೆಹಲಿಯ ವರಿಷ್ಠರ ಮುಂದೆ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಿದ್ದಾರೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರನ್ನು ಯಾರನ್ನು ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂಥ ಈ ಹೊತ್ತಲ್ಲಿ ಪದೇ ಪದೇ ವರಿಷ್ಠರನ್ನ ಭೇಟಿ ಮಾಡಿ ಫೋಟೋ ಬಿಡುಗಡೆ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಜಾಸ್ತಿ ಆಗಿರೋದ್ರಿಂದ ರಾಜ್ಯ ಬಿಜೆಪಿಯ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ರಾಜ್ಯ ಬಿಜೆಪಿಯ ನಾಯಕರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಬಿಜೆಪಿಯ ವರಿಷ್ಠ ಮುಂದೆ ಲಾಬಿ ಮಾಡ್ತಾ ಇದ್ದಾರೆ, ಫೋಟೋ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಹಾಗಾದರೆ ಯಾರೆಲ್ಲ ಫೋಟೋ ಪಾಲಿಟಿಕ್ಸ್ ಮಾಡಿದ್ರು, ಅದರ ಇನ್ಸೈಡ್ ಡೀಟೇಲ್ಸ್ ಏನು ಅನ್ನೋಂಥದ್ದನ್ನು ಈ ಎಪಿಸೋಡಲ್ಲಿ ಹೇಳ್ತೀವಿ ನೋಡಿ. ಹಾಗಾದರೆ ಯಾರೆಲ್ಲ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡಿದ್ರು, ಫಟಾಫಟ್ ಫೋಟೋ ಬಿಡುಗಡೆ ಮಾಡಿದ್ದು ಯಾಕೆ, ಒಬ್ಬರು ಬಿಡುಗಡೆ ಮಾಡಿದಂತಹ ಫೋಟೋವನ್ನು ಮತ್ತೊಬ್ಬರು ಬಿಡುಗಡೆ ಮಾಡಿದ್ದು ಯಾಕೆ, ಹಾಗಾದರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ, ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಆಗ್ತಿದೆ. ಫಟಾಫಟ್ 3 ಫೋಟೋ ಬಿಡುಗಡೆ ಮಾಡಿದ ವಿ ಸೋಮಣ್ಣ. 1 ವಾರದ ಹಿಂದಿನ ಫೋಟೋವನ್ನು ಬಿಡುಗಡೆ ಮಾಡಿದ ಬಸವರಾಜ ಬೊಮ್ಮಾಯಿ. ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ಒಂದು ಚರ್ಚೆ ಬಿಜೆಪಿಯ ವಲಯದಲ್ಲಿ ಸದಾ ಆಗ್ತಿದೆ. ಒಂದು ಬಣ ವಿಜೇಂದ್ರ ಅವರೇ ಮುಂದುವರಿಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ರೆ ಸುತಾರಾಮ್ ನಾವು ವಿಜೇಂದ್ರ ಅವರನ್ನು ಒಪ್ಪಲ್ಲ ಅಂತಿದ್ದಾರೆ ರೆಬಲ್ಸ್ ಹಾಗೂ ತಟಸ್ಥರ ಬಣ. ರೆಬಲ್ ನಾಯಕರುಗಳು ಬಹಿರಂಗವಾಗಿ ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ನಾಯಕರುಗಳು ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ, ವಿಜೇಂದ್ರ ಅವರಿಗೆ ಗೊತ್ತಿಲ್ಲದೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಜೊತೆಗೆ ನಮ್ಮನ್ನು ಕೂಡ ಹೈಕಮಾಂಡ್ ಪರಿಗಣಿಸ್ತಾ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಫಟಾಫಟ್ ಫೋಟೋ ಬಿಡುಗಡೆ ಮಾಡಿ ಬಿಜೆಪಿಯ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಸದ್ಯ ಸಂಸತ್ ಅಧಿವೇಶನದಲ್ಲಿ ಬಿಜಿ ಇರುವಂತಹ ಬಿಜೆಪಿಯ ಹೈಕಮಾಂಡನ್ನು ವಿ ಸೋಮಣ್ಣ ಅವರು ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ರಾಜ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ಚರ್ಚೆಗಳು ಶುರುವಾಗೋದಕ್ಕೂ ಕೂಡ ಕಾರಣ ಆಗಿತ್ತು. ಯಾವುದೇ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನಮ್ಮ ರಾಜ್ಯದ ಎಲ್ಲ ಹಿರಿಯರಿರ್ತಕ್ಕಂಥ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತದನಂತರದಲ್ಲಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಅವರ ಮೇಲೆ ಅಭಿಮಾನದಿಂದ ಮಾತನ್ನು ಹೇಳಿರ್ಬೋದು, ಆದರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಮ್ಮದೊಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಒಳಗಡೆನೆ ತೀರ್ಮಾನ ಆಗುವಂಥದ್ದು. ಹೇಗೋ ವಿ ಸೋಮಣ್ಣ ಅವರು ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ, ಹೀಗಾಗಿ ನನಗೆ ಪಟ್ಟ ಕಟ್ಟಿ ಅನ್ನುವಂತಹ ಲಾಬಿ ಶುರು ಮಾಡಿದಾರ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆರಂಭ ಆಗಿದ್ವು. ಇದು ಸುಳ್ಳು ಕೂಡ ಅಲ್ಲ. ವಿ ಸೋಮಣ್ಣ ಅವ್ರಿಗೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರ ಪದವಿ ಕೊಟ್ಟಿದ್ದೆ, ಆದರೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ತಯಾರಿಯನ್ನು ನಡೆಸ್ಕೊಂಡಿದ್ದಾರಂತೆ. ಆದರೆ ಕೆಲವರು ಹೇಳ್ತಿರುವ ಮಾಹಿತಿಯ ಪ್ರಕಾರ ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗಿ ಯಾಕೆ ಬರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಆಗ್ತಾ ಇದ್ದಾರೆ. ವಿ ಸೋಮಣ್ಣ ಅವರಿಗೆ ದೆಹಲಿಯ ಪಾಲಿಟಿಕ್ಸ್ ಅಷ್ಟೊಂದು ಸುಲಭವಾಗಿ ಹೋಗ್ತಾ ಇಲ್ಲ. ಕೇಂದ್ರ ಸಚಿವರಾಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಿದ್ರು ಕೂಡ ರಾಜ್ಯ ರಾಜಕಾರಣದಲ್ಲೇ ಸಕ್ರಿಯವಾಗಿರಬೇಕು. ಅವಕಾಶ ಸಿಕ್ಕಿದೆ ಆದರೆ 2028ಕ್ಕೆ ನನ್ನ ನಾಯಕತ್ವದಲ್ಲೇ ಪಕ್ಷವನ್ನು ಅಧಿಕಾರಕ್ಕೆ ತಂದು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ತಮ್ಮ ಆಪ್ತರಲ್ಲಿ ಆಗ್ತಾ ಇದ್ದಾರಂತೆ. ಹೀಗಾಗಿಯೇ ಒಂದು ವೇಳೆ ವಿಜೇಂದ್ರ ಅವರನ್ನು ಒಪ್ಪದೇ ಇದ್ದರೆ ಲಿಂಗಾಯತ ಸಮುದಾಯದಿಂದ ನನ್ನನ್ನು ಪರಿಗಣಿಸಿ ಅನ್ನುವಂಥ ಒಂದು ಪಟ್ಟನ್ನು ಬಿಜೆಪಿಯ ವರಿಷ್ಠ ಮುಂದೆ ಇಟ್ಟಿದ್ದಾರಂತೆ. ಯಾವಾಗ ಬಿಜೆಪಿ ವರಿಷ್ಠರು ವಿ ಸೋಮಣ್ಣ ಅವರ ಭೇಟಿಗೆ ಅವಕಾಶವನ್ನು ಕೊಟ್ಟರು, JP ನಡ್ಡಾ, ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದಂತಹ 3 ಫೋಟೋಗಳನ್ನು ಫಟಾಫಟ್ ಆಗಿ ಸೋಮಣ್ಣ ಅವರು ಬಿಡುಗಡೆ ಮಾಡಿದ್ರು. ಸೋಮಣ್ಣ ಅವರು ಈ 3 ಫೋಟೋಗಳನ್ನು ಬಿಡುಗಡೆ ಮಾಡಿ ಬಿಜೆಪಿಯ ಹೈಕಮಾಂಡ್ ನನ್ನನ್ನು ಪರಿಗಣಿಸ್ತಾ ಇದೆ, ನನ್ನನ್ನು ನೆಗ್ಲೆಕ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಬಿಜೆಪಿಯ ಕಾರ್ಯಕರ್ತರಿಗೆ ರವಾನೆ ಮಾಡಿದ್ದಾರೆ. ಇದನ್ನು ನೋಡ್ತಾ ಕೂತಿದ್ದಂತಹ ಬಿಜೆಪಿ ಇನ್ನಷ್ಟು ಲಾಬಿ ನಡೆಸುವಂತಹ ನಾಯಕರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರೇ. ಅದರಲ್ಲಿ ಪ್ರಮುಖವಾಗಿ ಅರವಿಂದ್ ಬೆಲ್ಲತ್ ಹಾಗೂ ಬಸವರಾಜ ಬೊಮ್ಮಾಯಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆ ರಿಪೋರ್ಟ್ ಕಾರ್ಡ್ ಇಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರುಗಳದ್ದು. ಆದರೆ ಬಸವರಾಜ ಬೊಮ್ಮಾಯಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ 1.5 ಗಂಟೆಗೂ ಹೆಚ್ಚು ಕಾಲ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ.
ಅವಕಾಶ ಕೊಟ್ಟರೆ ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. 2028ಕ್ಕೆ ರಾಜ್ಯದಲ್ಲಿ BJPಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗಿರಲಿ ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದಾರಂತೆ. ಹೀಗೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಂಥ ಒಂದು ಫೋಟೋವನ್ನು ಬೊಮ್ಮಾಯಿ ಅವರು ಅವತ್ತು ಬಿಡುಗಡೆ ಮಾಡಿರಲಿಲ್ಲ. ಯಾವಾಗ ಫಟಾಫಟ್ ಅಂತ ಸೋಮಣ್ಣ ಅವರು 3 ಫೋಟೋವನ್ನು ಬಿಡುಗಡೆ ಮಾಡಿದ್ರು, ತದ ಬಳಿಕ ನಾನು ಕೂಡ ಸೈಲೆಂಟ್ ಆಗಿಲ್ಲ, ನಾನು ಕೂಡ ವರಿಷ್ಠರ ಮುಂದೆ ಹೋಗಿ ಮಾತಾಡಿದ್ದೀನಿ, ನನ್ನನ್ನು ಕೂಡ ವರಿಷ್ಠರು ಪರಿಗಣಿಸಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೇಳಿ ಕೇಳಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದಂಥವರು. ಜನತಾ ಪರಿವಾರದಲ್ಲಿದ್ದಾಗ ಇವರೆಲ್ಲರ ರಾಜಕಾರಣವೂ ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚು ಯಾವುದನ್ನು ಕೂಡ ತೋರಿಸ್ಪಡಿಸ್ಕೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲೇ 2019ರಲ್ಲಿ ಯಾರೂ ಊಹೆ ಮಾಡದೇ ಇರುವ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪಡೆದಿದ್ದು, ಈಗ ಅದೇ ಲೆಕ್ಕಾಚಾರ ಹಾಕ್ಕೊಂಡು ರಾಜ್ಯಾಧ್ಯಕ್ಷರಾಗಿ 2028ಕ್ಕೆ ನಾನೇ ಪಕ್ಷವನ್ನು ಮುನ್ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರಂತೆ. ಈ ನಡುವೆ ಎಂಟ್ರಿ ಕೊಟ್ಟಿರೋದೇ ಅರವಿಂದ್ ಬೆಲ್ಲದ್ದವರ ಹೆಸರು. ಒಂದು ವೇಳೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಾದರೆ, ಒಕ್ಕಲಿಗ ಸಮುದಾಯದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾದರೆ ಸಹಜವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ BJP ವರಿಷ್ಠರು ಕೊಡ್ತಾರೆ. ಹಾಗಾಗಿ ನನ್ನನ್ನು ಪರಿಗಣಿಸಬೇಕು ಅಂತ ಹೇಳಿಬಿಟ್ಟು ಡೆಪ್ಟಿ ಲೀಡರ್ ಆಗಿರುವಂತಹ ಅರವಿಂದ್ ಬೆಲ್ಲದ್ದವರು ದೆಹಲಿಯ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಒಟ್ಟಾರೆ ತಟಸ್ಥ ಬಣ ಒಂದೇ ಒಂದು ಜಪ ಮಾಡ್ತಿದೆ, ವಿಜೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಡಿ, ನಮಗೆ ಅವಕಾಶವನ್ನು ಕೊಡಿ ಅನ್ನುವಂಥ ಒಂದು ರೀತಿಯಲ್ಲಿ ಒಬ್ಬರಿಗೆ ಮತ್ತೊಬ್ಬರು ಗೊತ್ತೇ ಇಲ್ಲದೆ ಇರುವಂಥ ರೀತಿಯಲ್ಲಿ BJPಯ ಹೈಕಮಾಂಡ್ ಮುಂದೆ ಲಾಬಿ ಪೊಲಿಟಿಕ್ಸ್ ಮಾಡ್ತಿದ್ದಾರೆ. ತಟಸ್ಥರು ಮಾಡಿದಂತಹ ಎಲ್ಲ ಸ್ಟ್ರಾಟಜಿನೂ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವ್ರಿಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದೆಹಲಿಯಲ್ಲೇ ಒಂದು ಟೀಮ್ ಇಟ್ಟಿರುವಂತಹ ವಿಜೇಂದ್ರ ಅವರು ಪ್ರತಿದಿನವೂ ಕೂಡ ಯಾವ ನಾಯಕ ಯಾವ ವರಿಷ್ಠರನ್ನ ಭೇಟಿ ಮಾಡಿದ್ರು, ಏನು ಚರ್ಚೆ ಮಾಡಿದ್ರು ಅನ್ನುವಂತಹ ಗುಪ್ತಗಾಮಿನಿ ಮಾಹಿತಿ ಪಡಿತಾ ಇದ್ದಾರೆ. ಏನೇ ಆದರೂ ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪ ಹಾಗೂ ಅವ್ರ ಫ್ಯಾಮಿಲಿಗೆ ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಚರ್ಚೆ ರೆಬಲ್ಸ್ ಮತ್ತು ತಟಸ್ಥರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೋ, ಯಾವುದೇ ಕಾರಣಕ್ಕೂ ಈ ಸ್ಥಾನವನ್ನು ಈ ಕ್ಷಣದಲ್ಲಿ ನಾನು ಬಿಟ್ಕೊಡ್ಬಾರ್ದು, 2028ವರೆಗೂ ಕೂಡ ನಾನು ಇದೇ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ವಿಜೇಂದ್ರ ಅವರು ಹಾಕ್ತಿದ್ದಾರೆ. ಹೀಗಾಗಿ ಪ್ರತಿದಿನವೂ ಕೂಡ ರೆಬಲ್ಸ್ ಏನು ಮಾಡಿದ್ರು, ತಟಸ್ಥರು ಏನು ಮಾಡಿದ್ರು, ನಾನು ಮುಂದೇನು ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ತಮ್ಮ ಪಟಾಲಮನ್ನು ಸೇರಿಸ್ಕೊಂಡು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯ BJPಯ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ BJP ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಇಡೀ ದೇಶವನ್ನು ಆಳ್ತಿರುವಂತಹ BJP ವರಿಷ್ಠರು, ಇಡೀ ದೇಶವನ್ನು ಆಳ್ತಿರುವಂತಹ BJP ವರಿಷ್ಠರಿಗೆ ಕರ್ನಾಟಕದ ಸಮಸ್ಯೆ ಬಗೆಹರಿಸೋದು ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲೇ ಬಿಹಾರ ಚುನಾವಣೆವರೆಗೂ ಕೂಡ ಕಾದು ನೋಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟು ಕಳಿಸಿದಾರಂತೆ. ಇದರ ಬಗ್ಗೆ ರಾಜ್ಯ JDS ಅಲ್ಲಿ ಹೆಚ್ಚು ಚರ್ಚೆ ಆಗ್ತಿದೆ. ಕಾರಣ ಇಷ್ಟೇ, ಮೈತ್ರಿ ದೆಹಲಿಗಷ್ಟೇ ಸೀಮಿತ ಆಗಿದೆ, ರಾಜ್ಯದಲ್ಲಿ ಇದು ಅನುಸಾರ ಆಗ್ತಿಲ್ಲ. ಮೈತ್ರಿ ಅಂತೆ ರಾಜ್ಯ BJP ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನ JDS ನಾಯಕರಿಗೆ ಇದ್ದೇ ಇದೆ. ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಪ್ರಥಮವಾಗಿ ಆರಂಭ ಆಗಿದ್ದು ಮೂಡ ಪ್ರತಿಭಟನೆಯಿಂದ. ಮೂಡ ಪ್ರತಿಭಟನೆಯಲ್ಲೂ ಕೂಡ JDS ಮತ್ತು BJP ನಡುವೆ ತಾಳಮೇಳ ಸರಿ ಹೋಗ್ತಿಲ್ಲ ಅನ್ನುವಂತಹ ಆಕ್ಷೇಪ ಮತ್ತು ಅಸಮಾಧಾನದ ಮಾತುಗಳು ಕೇಳಿಬಂದಿದ್ವು.